मनोजवं मारुतुल्यवेगं जितेन्द्रियं बुद्धिवाक्परिष्टं ವಾತಾತ್ಮಜಂ ಮಾನವಯೋನ್ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಈ ರಾಮಾಯಣದಲ್ಲಿ ಇವತ್ತು ಒಂದು ಭಾಗದ ಬಗ್ಗೆ ನಿಮಗೆ ಹೇಳ್ತಾ ಇದೆ. ಇದು ಹೆಣ್ಮಕ್ಳು ವಿಶೇಷವಾಗಿ ಕೇಳ್ತಾರೆ. ಸೀತೆಯ ಒಂದು ಪಾವಿತ್ರತೆ, ಆ ಮಹಾತಾಯಿಯ ಒಂದು ದಿಟ್ಟ ನಿರ್ಧಾರ, ಆಮೇಲೆ ಆ ತಾಯಿಯ ಭೂಮಿಯ ಪ್ರವೇಶ, ಭೂತಾಯಿಯಲ್ಲಿ ಆ ತಾಯಿ ಲೀನವಾಗ್ತಾರೆ. ಸೀತಾ ಮಾತೆಗೆ ಲೋಕಾಪವಾದ ಬಂದ್ಬಿಟ್ಬಿಟ್ಟು ನಿಮಗೆಲ್ಲರಿಗೂ ಗೊತ್ತದ, ಹೌದ್ರ? ರಾವಣ ಸೀತೆಯನ್ನು ಅಪಹರಿಸಿರ್ತಾನೆ. ಅಪಹರಿಸಿದ ಮೇಲೆ ಲಂಕೆಗೆ ತಗೊಂಡೋಗಿಡ್ತಾನೆ. ರಾಮ ಲಂಕೆಗೆ ಸೇತುವೆಯನ್ನ ಕಟ್ಟಿ ವಾನರ ಸೈನ್ಯರೊಂದಿಗೆ ಸೀತೆಯನ್ನ ಗೆದ್ದು ಯುದ್ಧದಲ್ಲಿ ಕರ್ಕೊಂಡ್ಬರ್ತಾನೆ. ಮತ್ತೆ ರಾವಣನನ್ನ ಸಂಹಾರ ಮಾಡಿ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಏನಾಗ್ತದೆ, ಮತ್ತೆ ಅಯೋಧ್ಯೆಗೆ ಹೋಗ್ತಾರೆ. 14 ವರ್ಷ ವನವಾಸ ಮುಗಿತದ. ರಾಮ ಸೀತೆಯರು ಅನ್ಯೋನ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ರಾಜ್ಯದಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಾ ಇರ್ತಾರೆ. ಗಂಡ ಹೆಂಡತಿ ಜಗಳ ಆಡ್ಬೇಕಾದ್ರೆ ಏನಾಗ್ತದಂದ್ರೆ, ರಾಮ ರಾಜ್ಯದಲ್ಲಿ ಹೆಂಡತಿಯನ್ನ ಈ ರೀತಿ ಹೊಡಿಬಾರದು ನೀನಂತ ಹೆಂಡತಿ ಗಂಡನಿಗೆ ಹೇಳ್ತಾರೆ. ಸೀತಾರಾಮರು ಎಷ್ಟು ಅನ್ಯೂನ್ಯವಾಗಿದ್ದಾರೆ ರಾಜ್ಯದಲ್ಲಿ, ರಾಜ ಮತ್ತೆ ರಾಣಿ. ನಾವು ಈಗ ಕಿತ್ತಾಡಿದ್ರೆ ಜನ ಏನಂತಾರೆ ನಮ್ಮನ್ನ ಅಂತಂದೇಳಿ ಹೆಂಡತಿಯ ಗಂಡನಿಗೆ ಹೇಳ್ತಾರೆ, ಹೊಡಿತಕ್ಕಂಥ ಗಂಡನಿಗೆ. ಆ ಗಂಡ ಏನಂತಾನೆ, ಸೀತೆ ರಾವಣನ ಹತ್ರ 6 ತಿಂಗಳಿಂದ ಬಂದ ರಾಮ ಕರ್ಕೊಂಡಕ್ಕೆ ನಾನು ರಾಮನಲ್ಲ ಅಂತೇಳಿ ಒಂದೇ ಮಾತಾಡಿದ್ರು. ರಾವಣನ ಹತ್ರ ಸೀತೆ 6 ತಿಂಗಳಿಂದ ಬಂದಿದ್ದಾಳೆ. ರಾಮ ಒಪ್ಕೊಂಡ್ಬಿಟ್ಟಾನೆ ನನ್ ಹೆಂಡತಿ ಅಂತ. ಹಂಗ ನಾನ್ ನಿನ್ನ ಒಪ್ಪಕ್ಕಾಗೋದಿಲ್ಲ ಅಂತ ಹೇಳಿ ನೋಡ್ರಿ. ರಾಮ ಹಂಗೆ ಕರ್ಕೊಂಡ್ಬರ್ಲಿಲ್ಲ ಸೀತೆಯನ್ನು, ಹೌದಾ? ಲೋಕಪವಾದ ಐತೆ ಅಂತ ಏನ್ ಮಾಡ್ದ? ಅಗ್ನಿ ಪ್ರವೇಶವನ್ನ ಮಾಡಿಸಿದ ಸೀತೆ. ನೀನು ಪರಿಶುದ್ಧಳಾಗಿದ್ದೀಯಾ, ನೀನು ನನ್ನನ್ನು ಬಿಟ್ಟರೆ ಮತ್ತಿನ್ಯಾರಿಗೂ ಕೂಡ ಮನಸ್ಸನ್ನ ಕೊಟ್ಟಿಲ್ಲ, ಪತಿವ್ರತ ಧರ್ಮವನ್ನು ಆಚರಿಸಿದ್ದೇ ಸತ್ಯವಾಗಿದ್ದರೆ ನೀನು ಈ ಉರಿಯುವ ಬೆಂಕಿಯಲ್ಲಿ ಕುತ್ಕೋಬೇಕು. ಆ ಬೆಂಕಿ ನಿನ್ನನ್ನು ಸುಡದಿದ್ರೆ ನೀನು ಪವಿತ್ರಿ ಅಂತ ಒಪ್ಪಿ ಹೇಳ್ತೀನಿ ಅಂತ ಹೇಳಿದಾಗ ಸೀತಾದೇವಿ ಕಾಯ ವಾಚ ಮನಸ ಸಾಕ್ಷಿಯಾಗಿ ರಾಮನನ್ನು ಬಿಟ್ಟರೆ ನಾನು ಯಾರನ್ನು ಇವತ್ತಿನವರು ಖಂಡಿತ ಕೂಡ ನೋಡಿಲ್ಲ ಅಂತ ಹೇಳಿ ಆ ಅಗ್ನಿಯಲ್ಲಿ ಕುತ್ಕೊಂಡಾಗ ಅಗ್ನಿದೇವ ಸೀತೆಯ ಬಟ್ಟೆ ಅಲ್ಲ, ಸೀತೆ ಮುಡಿದಿರ್ತಕ್ಕಂಥ ಹೂವನ್ನು ಕೂಡ ಸುಡಲಿಲ್ಲ. ಸೀತೆ ಮುಡಿದಿರ್ತಕ್ಕಂಥ ಹೂ ಕೂಡ ಮುಟ್ಟಕ್ ಸಾಧ್ಯವಾಗಲಿಲ್ಲ. ಅಂದ್ರೆ ಅಷ್ಟು ಪವಿತ್ರಳು ಸೀತೆ. ಅಗ್ನಿದೇವರೇ ಸಾಕ್ಷಿ ಮಾಡಿ, ರಾಮ ನನ್ನ ಕೈಯಿಂದ ಸೀತೆಯನ್ನು ಸುಡಲು ಸಾಧ್ಯವಿಲ್ಲ, ಅಷ್ಟು ಪತಿವ್ರತ ಧರ್ಮ ಹೊಂದಿರ್ತಕ್ಕಂಥವಳು ಸೀತೆ. ಈ ತಾಯಿಯನ್ನ ಸುಡೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯವಿಲ್ಲ. ಕಾಯ ವಾಚ ಮನಸ್ಸ ಸಾಕ್ಷಿಯಾಗಿ ನಿನ್ನನ್ನು ಹೊರತು ಬೇರೆ ಯಾರನ್ನ ಈ ತಾಯಿ ಕಣ್ಣೆತ್ತಿ ನೋಡಿಲ್ಲ ಅಂತಂದೇಳಿ ಅಗ್ನಿದೇವ ಸೀತೆಯನ್ನು ರಾಮನಿಗೆ ಒಪ್ಪಿಸ್ತಾರೆ. ಆ ಸಮಯದಲ್ಲಿ ರಾಮದೇವರ ಪೂರ್ವಜರು ಅಂದ್ರೆ ರಾಮದೇವರ ತಾತ ಮತ್ತೆ ಮುತ್ತಾತಂದಿರೆಲ್ಲ ತೀರೋಗಿರ್ತಾರೆ. ಆ ಸಮಯದಲ್ಲಿ ಅವರು ಕೂಡ ಪ್ರತ್ಯಕ್ಷರಾಗಿ ಸೀತೆ ಪವಿತ್ರೆ ಅಂತಂದೇಳಿ ಹೇಳಿ ರಾಮನಿಗೆ ಸೀತೆಯನ್ನು ಒಪ್ಪಿಸಿರ್ತಾರೆ. ಅವಾಗ ರಾಮದೇವರು ಅಯೋಧ್ಯೆಗೆ ಸೀತೆಯನ್ನು ಕರ್ಕೊಂಡ್ಬಂದು ರಾಜ್ಯಭಾರ ಮಾಡಿ. ಅಷ್ಟಾದ್ರೂ ಕೂಡ ನಾವು ಲೋಕಭವಾದ ತಪ್ಪಲಿಲ್ಲ. ಅದಕ್ಕೆ ಹೇಳ್ತಾರೆ, ಜನಾರ್ದನನ ಬೇಕಾದ್ರೆ ಮೆಚ್ಚಿಸಬಹುದಂತೆ, ಜನಗಳನ್ನು ಮೆಚ್ಚಿಸಲು ಸಾಧ್ಯ. ಜನಾರ್ದನನ್ನು ಬೇಕಾದ್ರೆ ಮೆಚ್ಚಿಸಬಹುದು, ಜನ ಬೇಕಾದ್ರೆ ಮೆಚ್ಚಕ್ ಸಾಧ್ಯವಿಲ್ಲ ಅಂತ ಅವತ್ತು ಹೇಳಿದ್ದಾರೆ. ಹಂಗೆ ಅವರಿಬ್ರು ಗಂಡ ಹೆಂಡತಿ ಜಗಳದಲ್ಲಿ ಅವನಂಗ ಅಂತ ಬಿಡ್ತಾರೆ, ನಾನು ರಾಮನಲ್ಲ ಸೀತೆಯನ್ನು ಕರ್ಕೊಂಡಾಗ ನೀನು ಕರ್ಕೊಂಡು. ಅದು ರಾಮನ ಕಿವಿಗೆ ಬಿದ್ದು ಬಿಡ್ತು. ಸೀತೆಯ ಬಗ್ಗೆ ಹಿಂಗೆ ಅಪವಾದ ಬರ್ತಾ ಇದೆ ರಾಜ್ಯದಲ್ಲಿ. ಅಪವಾದ ಬರ್ತಾ ಇದೆ ಅಂತ ಗೊತ್ತಾದ ಮೇಲೆ ಏನಾಗ್ತದೆ ಅಂದ್ರೆ, ಲಕ್ಷ್ಮಣನನ್ನ ಕರೆದು, ಲಕ್ಷ್ಮಣ ತುಂಬಾ ಗರ್ಭಿಣಿ ಸೀತೆ, 9 ತಿಂಗಳ ಸಮಯದಲ್ಲಿ ಸೀತೆಯನ್ನ ಕರ್ಕೊಂಡೋಗಿ ಕಾಡಿಗೆ ಬಿಟ್ವಾ ಅಂತ ಹೇಳಿ. ಲಕ್ಷ್ಮಣ ಆಕಾಶವೇ ತಲೆ ಮೇಲೆ ಬಿದ್ದಂಗ ಆಗ್ಬಿಡ್ತದ. ಆದ್ರೂ ಕೂಡ ಅಣ್ಣನ ಆಜ್ಞೆಯನ್ನು ಪರಿಪಾಲನೆ ಮಾಡ್ಬೇಕು. ರಾಜ ಆಜ್ಞೆಯನ್ನು ಯಾರು ಕೂಡ ಇಲ್ಲ ಅನ್ನಂಗಿಲ್ಲ, ಇವತ್ತಿನಂಗಿಲ್ಲ. ಅವತ್ತಿನ ಕಾಲದಲ್ಲಿ ರಾಜನ ಆಜ್ಞೆ ಆಗೈತೆ ಅಂದ್ರೆ ಅದು ಆಜ್ಞೆನೆ, ರಾಜನ ಆಜ್ಞೆನೆ ಮೀರುವಂತೆ.